ಇದೆ ನೀವು ಸರ್ ಗಿಫ್ಟ್ ಕೊಡ್ತಿರೋದು. ಗೈಸ್ ಪಕ್ಕ ಒಂದು 50 lakhs ಇರುತ್ತೆ ಸರ್. ಹೆಂಗ್ ಬೇಕು ಹಂಗಾರಿಲ್ಲ. ಇನ್ನೇನು ಗಾಯ್ಸ್ ತಿರುಗೋದು ಇನ್ಮೇಲೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಸ್ಕ್ರಿಪ್ಟ್ ಎಲ್ಲ ಬರ್ತಿದ್ದೀನಿ ಗೈಸ್ ಇಷ್ಟ ಗಂಟ. ಸೊ ನೋಡಿದ ಚಿಲ್ಲಿ ನಾನು ಸೊ ಹಲೋ ವೈ ಫ್ಯಾಮಿಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಗೈಸ್ ಇವತ್ತು ನಾನು ಲಾಗ್ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ನೋಡಿ ಬಂದೇ ಬಿಟ್ಲು ಅಲ್ಲೇ ಮಂಗಿ. ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಟಿಫನ್ ಏನು ಗೈಸ್, ಯಾಕೋ ಅವರು ನಮಗೆ ಬಂದರೆ ನಾವು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಅವ್ರು ಬೇಡ ಕರೆಕ್ಟಾಗೆ ಬರ್ತಾಯಿಲ್ಲ. ಬರ್ತೀನಿ ಅಂತ ಹೇಳ್ತಾರೆ, ಕರೆಕ್ಟಾಗೂ ಬಂದಿಲ್ಲ, ಏನೋ ಗೊತ್ತಿಲ್ಲ. ಅದಕ್ಕೆ ಇದರಲ್ಲಿ ಏನು ಹೆಲ್ಪ್ ಮಾಡ್ತಾಳೆ. ಈಗ ನೋಡಿ ಗೈಸ್ ಇಷ್ಟೆಲ್ಲ ಪಾತ್ರೆ ತೊಳಿಬೇಕಂತೆ. ಯಾರೋ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು ಈಗ ನಾವೇನೆ ಅಲ್ವಾ. ಯಾರು ಇದ್ದರೆ ನೀವೇ ಡಿ ಎಮ್ ಮಾಡಿ ಗೈಸ್. ಯಾರು ಇದ್ದರೆ ಇಲ್ಲಿ ಬರ್ತೀನಿ ಅಂತಾರೆ, ಅಲ್ಲಿ ಹೋಗ್ತಾರೆ, ಕರೆಕ್ಟಾಗೆ ಫಾಲೋ ಮಾಡಲ್ಲ. ಬೇರೆ ಯಾರನ್ನ ಕರ್ಸಿ ಗೊತ್ತಾಗ್ತಿಲ್ಲ. ಸೊ ಅದೊಂದು ಮೈಂಡಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ. ಅವ್ರನ್ನ ಕರೆಸ್ಬೇಕು, ಬಟ್ ಕರೆಕ್ಟಾಗಿರೋರು ಯಾರನ್ನ ಕರ್ಸೋಣ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಇದೆಲ್ಲ ಕೆಲಸ ಇದೆ. ಇವತ್ತು ಸ್ಕೂಲ್ಗೆ ಹೋಗಬೇಕು, ಜಿಮ್ಗೂ ಹೋಗೋಕ್ಕಾಗ್ತಾಯಿಲ್ಲ, ಒಂಥರ ಮೈಂಡು. ಓಕೆ ಲೆಟ್ಸ್ಕೋ ನೋಡುವ. ನೋಡಿ ಇದೇ ಪ್ರೇಯಸಿ ಹಿಂಗೆ ನಾವು ಏರ್ ಮಾಡಿಬಿಟ್ಟು ಶೂಟಲ್ಲಿ ಮಾಡ್ತೇ ಇತ್ತು ಅಲ್ಲ ಬಾಬಮ್ಮ. ಚಿಕ್ಕ ಬಂದಲ್ಲ ತುಷಿಗೆ ಸ್ಟಂಡ್ ಮಾಡ್ಸಕ್ಕೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಮಂಗ ಹೆಂಗೆ ಕಟ್ಟೋಸು ನೋಡಿ, ಕಣ್ಣು ಹೆಂಗೆ ಇಲ್ಲಿ ಊದ್ಕೊಂಡೈತೆ. ನೆನ್ನೆ ಬೈಯನ ಅಂತ ಸಿಟ್ಟು ಸುಮ್ಮನೆ ಆಗ್ಬಿಟ್ಟು ಅದರ ಮುಂದೆ ಬೈಬಾರ್ದು ಅಂತ. ಏನೇನು ಬೇಕು ಅದನ್ನೇ ಮಾಡ್ಕೊತಾಳೆ ನೋಡಿ. ಈಗ ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾಳೆ, ಸಿಲೆಂಟಾಗೆ ಇರಲ್ಲ, ಏನಾರು ಒಂದು ಕಿಟ್ಲೆ ಮಾಡ್ತಿರ್ಬೇಕು. ಬೈದ್ರೆ ಬೇಜಾರು ಮಾಡ್ಕೊಳ್ತೀನಿ, ಬಯಕೆ ಹೋಗಲ್ಲ ನಾನು ಜಾಸ್ತಿ. ಈಗ ಓಯ್ ನೈತೈತಾ ಡ್ರಾಪ್ ಹಾಕ್ಸಂಬಿಡು. ನೋಡಿ ನನಗೂ ಮತ್ತು ಅವಳಿಗೂ ಸೇಮ್ ಮುಂದೆ ಅನಿಸಿರೋದು. ಏನು ಅನ್ನಿಸ್ತು ನಿಮಗೆ? ನನಗೆ ಎಳ್ನೀರಲ್ಲಿ ಒಳಗೆ ಗಂಜಿ ಇರುತ್ತಲ್ಲ ಅದು. ನನಗೂ ಗೈಸ್ ಅದನ್ನ ನನಗೂ ಹೇಳಿ ಗಂಜಿ ಏನಪ್ಪ ಗೊತ್ತಿಲ್ಲ, ಸಡನ್ನಾಗಿ ನನಗೂ ಹಂಗೆ ಅನಿಸ್ತಪ್ಪ. ನೀವಿಬ್ರು ಒಟ್ಟೊಟ್ಟಿಗೆ ಅನಿಸುತ್ತಲ್ಲ ಹೆಂಗೆ? ಮ್ಯಾಜಿಕ್ ಆಫ್ ಲವ್. ಗೈಸ್ ಕ್ಲಾಸ್ ಮುಗಿತ್ತು, ನೆಕ್ಸ್ಟ್ ಊಟಕ್ಕೆ ಪ್ಲಾನ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಒಂದು ಪೀರಿಯಡ್ ಇದೆ, ಮುಗಿಸ್ಕೊಂಡು ಇಸ್ಕೋ. ಇವಾಗ ನಮ್ಮದು ಕ್ಲಾಸ್ ಎಲ್ಲ ಮುಗಿದು ಹೊಟ್ಟೆ ಬೇರೆ ಇಷ್ಟಿದೆ. ಸರಿ ಏನೋ ಬನ್ನಿ, ಏನೋ ಗಿಫ್ಟ್ ಕೊಡೋದಿದೆ ಅಂತ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಲ್ವಾ. ನೋಡಿ ಆರಾಮಾಗಿ ಕೂತಿದ್ದಾರೆ. ಅವ್ರಿಗೆ ನಿದ್ದೆ ಬರ್ತೈತೆ. ಅವಳಿಗೆ ಇಷ್ಟು ದಿನ ಮಲಗಿದ್ದಲ್ಲ, ವಾರಕ್ಕೆ 3 ದಿನ ಎಷ್ಟು ಇರುತ್ತಲ್ಲ, ಅದಕ್ಕೆ ನಿದ್ದೆ ಬರ್ತೈತೆ. ಇವಾಗ ಇಷ್ಟು ವಯಸ್ಸಲ್ಲಿ ವೇಟ್ ಮಾಡ್ತೀವಿ. ಲೆಟ್ಸ್ಗೋ. ನೋಡಿ ಇದೆ ನೀವು ಸರ್ ಗಿಫ್ಟ್ ಕೊಡ್ತಿರೋದು. ಓಕೆ ಸರ್, ಈಗ ನಮಗೆ ಕೊಡ್ತಾ ಇದ್ದಾರೆ, ನಾವು ಈಗ ಥ್ಯಾಂಕ್ ಯು ಸರ್. ಸರ್ ಇಷ್ಟು ದೊಡ್ಡ ಒಂದು ಗೈಸ್ ಪಕ್ಕ ಒಂದು 50 lakhs ಇರುತ್ತೆ ಸರ್. 50 lakhs ಥ್ಯಾಂಕ್ ಯು ಸರ್. ಹೆಂಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವಳಿಗೆ ಎಳ್ನೀರು ಹೇಳಿದ್ರು ಆಗಲೇ, ಎಳ್ನೀರು ಕುಡಿಬೇಕು ಅಂದಿದ್ದಕ್ಕೆ. ಅದಕ್ಕೆ ನೋಡಿ ಈಗ ಎಳ್ನೀರು ತಗೊಳ್ಳೋ ಅಂತ ಬಂದಿದ್ದೀನಿ. ನಿನಗೆ ಏನೇನು ಅನ್ಸುತ್ತೆ? ನೀನು ಸಡನ್ನಾಗಿಲ್ಲ, ನನಗೂ ಹಂಗೆ ಅನಿಸ್ತಪ್ಪ. ಅದಕ್ಕೆ ಈ ಗಂಜಿ ಜಾಸ್ತಿ ಗಂಜಿ ಇರಲಿ, ಅದು ಗಂಜಿನೇ ತಿನ್ಬೇಕಂತೆ ಅವರು. ನೋಡಿ ಫುಲ್ ಕುಡಿಬೇಕು. ಇದು ಕೊಟ್ಟರೆ ಊಟ ಮಾಡಲ್ಲ, ಅದಕ್ಕೆ ಭಯ ನನಗೆ. ಊಟ ಮಾಡೋದ್ಮೇಲೆ ಕೊಡ್ಸೋಣ ಅನ್ಕೊಂಡೆ. ಎಡ್ಸ್ಕೊ ಈಗ ನಾನೊಂದು ಕುಡಿದ್ಬಿಟ್ಟು ಸಿಗುವ. ಇದು ತಿನ್ನೋಕ್ಕೋಸ್ಕರನೇ ಅಲ್ಲ ಬಂದಿದ್ದಲ್ವ ನೀನು? ಬೇಸಿ ನಂದು ರೆಡಿ ಆಗ್ತಿದೆ, ನಂದು ತಿಂದ್ಬಿಟ್ಟು ಬಿಡುವ. ಅವಳು ಲಿಯೋಗೋಸ್ಕರ ಹೆಂಗೆ ಓಡ್ತಾವಳೆ. ಅವಳು ಗಬ್ಬೆ ಅವಳು, ಅದಕ್ಕೇನೆ. ಇಲ್ಲಿ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸಿಂಗ್ ಟೈಮ್. ಇದು ನೋಡಿ ಹೆಂಗ್ ಬೇಕು ಹಂಗಾರಿಲ್ಲ. ಇನ್ನೇನು ಬೇಡ. ಹಾಟ್ ಬಾಕ್ಸ್ ಗಾಯ್ಸ್. ಎರಡು ಅದೇ ಇರಬೇಕು, ಎರಡು ಅದೇನೆ. ಇಬ್ರು ಟೀಚರ್ ಆಗಿತ್ತು. ಚೆನ್ನಾಗಿದೆಲ್ಲ, ಸೂಪರ್ ಆಗಿದೆ ಗಾಯ್ಸ್. ಅದ್ರ ಫಸ್ಟ್ ತೋರಿಸು ಮರೊಳಗೆ ಏನೇನಿದೆ ಅಂತ. ವಾವ್, ಸಾಕಾಗಿದೆ ಅಲ್ಲ. ರೈಸ್ ಮತ್ತೆ ಸಾಂಬಾರ್ ಇಲ್ಲಿ ಸರ್ವ್ ಮಾಡಬೇಕಾಗುತ್ತೆ.
ಹಾಂ ಹಾಟ್ ಬಾಕ್ಸ್ ಚೆನ್ನಾಗಿದೆ, ಸೂಪರ್. ಥ್ಯಾಂಕ್ ಯು. ಮಸ್ತಾಗಿದೆ. ಚೆನ್ನಾಗಿದೆ ಗೈಸ್. ಇದು ಸೇಮ್ ಅದೇ ಅನ್ಸುತ್ತೆ, ಬಟ್ ಇದೆಲ್ಲ ಅನ್ಬಾಕ್ಸ್ ಮಾಡೋದ, ಬರೀ ಪ್ಯಾಕ್ ಮಾತ್ರ ಅನ್ಬಾಕ್ಸ್ ಮಾಡ್ತೀವಿ. ಅಂದ್ರೆ ನೋಡೋಣ ಯಾವ್ದು ಅದೇ ಸೇಮ್ ಇರುತ್ತೆ ಅಷ್ಟೇ, ಇನ್ನೇನು. ತೆಗೆದ ನಿನ್ ಖುಷಿ ಅಲ್ಲ ಇದಲ್ಲ, ಇದು ಬೇರೆ ಕಲರ್ ಗೈಸ್ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಒಳ್ಳೇದಲ್ಲ, ಒಂದೇ ಕಲರ್ ಆಗ್ಬಿಟ್ರೆ ಸುಮ್ಮನೆ ಅಂಶ ಆಗ್ಬಿಡುತ್ತೆ ನಮಗೆ. ಅಲ್ಲ ರೈಸ್ ಹಾಕೋದು ಒಂದ್ರಲ್ಲೇ, ಸಾಂಬಾರ್ ಹಾಕೋದು ಒಂದ್ರಲ್ಲೆಲ್ಲ, ಇನ್ನೇನಕ್ಕೆ ಪಲ್ಯ ಎಲ್ಲ ಹಾಕೋಳಕ? ಬೇಡ, ಈ ಬಾಕ್ಸ್ ತಗೊಂಡು ಮೇಡೆ ಮಾಡ್ಬಿಡು ಅಷ್ಟೇನೆ. ಇದು ಅದನ್ನ ಯೂಸ್ ಮಾಡು. ಇದು ಗ್ರೀನ್ ಕಲರ್ ಚೆನ್ನಾಗಿದೆ, ತೆಗಿತೀನಿ. ಅದಕ್ಕೆ ಅದನ್ನ ಯೂಸ್ ಮಾಡಮ್ಮ. ಇದನ್ನ ಎತ್ ಮಡ್ಗು ಮೇಲ್ಗಡೆ, ಅದನ್ನ ಯೂಸ್ ಮಾಡು. ಚೆನ್ನಾಗಿದೆ ಅಲ್ವಾ ಅದು? ಅದಕ್ಕೆ ಚೆನ್ನಾಗಿರೋದನ್ನ ಯೂಸ್ ಮಾಡು. ಇದನ್ನ ಎತ್ ಮಡ್ಗು. ಅಯ್ಯೋ ಮಂಗ. ಸರಿ, ಎತ್ ಮಡ್ಗು ಅದನ್ನ. ಓಕೆ, ನಮಗಂತೂ ಖುಷಿ ಆಯ್ತು ಇದು ಕೊಟ್ಟಿರೋದು ನೋಡ್ತೀವಿ. ಓಕೆ, ಎತ್ ಮಡ್ಗು. ಅನಿಸ್ತು? ಖುಷಿ ಆಯ್ತಾ ಗೈಸ್? ಇವತ್ತಿನ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಕಂಟೆಂಟ್ ಬರೀದೆ ಗೈಸ್. ನನಗೆ ನೀವು ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು, ಯಾವ ಥರ ಶೂಟ್ಸ್ಕೊಳ್ಬೇಕು ಅಂತ. ಆ್ಯಕ್ಚುಲಿ ಕಪಲ್ಸ್ ಮದುವೆ ಆಗಿರೋರು ಜಗಳ ಜಾಸ್ತಿ ಆಗಿರುತ್ತೆ. ನಾವು ಅದರಲ್ಲೂ ನಾವು ಕಂಟೆಂಟ್ ಡೈಲಿ ಲಾಗ್ ಮಾಡ್ತೀವಿ ಅಂದರೆ ನೀವು ಪಿಕ್ ಮಾಡಿ ಆದಷ್ಟು ನೀವು ಕಂಟೆಂಟ್ಗಳು ಈ ಥರ ಮಾಡಿ ಕಮೆಂಟ್ ಮಾಡಿ, ನಮಗೆ ಈಸಿ ಆಗುತ್ತೆ. ಮಾಡ್ತೀರಾ ಅಂತ ನಂಬಿದ್ದೀನಿ, ಮಾಡಿದೆ ಪ್ಲೀಸ್. ನೋಡಿ ಗಾಯ್ಸ್, ಒಂದು ವೀಡಿಯೋ ಶೂಟ್ ಮಾಡ್ಸೋಕ್ಕೆ ಇಲ್ಲಿ ಸರಿ ಏನು ಬೇಕಾದ್ರೆ ಕೊಡ್ತೀವಿ ಬಾ. ನೋಡಿ ಒಂದು ರೀಲ್ಸ್ ಮಾಡಿಸ್ಕೊಳ್ಳೋಕ್ಕೆ ಅವಳು ಟ್ಯಾಕ್ಸ್ ಅವಳಿಗೆ ಇದು ವೀಡಿಯೋ ಶೂಟ್ ಮಾಡ್ತೀನಿ ಬೇಕಾ. ಇದು ನೋಡಿ ಗೈಸ್, ಅವಳದು ಒಂದು ವಿಡಿಯೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅವಳು ಕೇಳಿದ್ದ ನಾನು ಕುರ್ಸಿ ಮಾಡಿಸ್ಕೋಬೇಕು. ನೋಡಿ ಗೈಸ್, ಏನು ಕಾಲ ಬಂದ್ಬಿಡ್ತು. ಇವಳು ಶಿವಾಶಿತ್ರ ಆಡೋಗ್ರಾಫ್ ಹಾಕ್ಸ್ಕೋಬೇಕಂತ ಯಾರ ಹತ್ರ? ನೋಡಿ ಗೈಸ್, ನಕ್ಕಲ್ಲೇ ಅವನು ಹೇಳ್ತಿದ್ದು ಆ ಡೈಲಾಗ್, ಆ ಡೈಲಾಗ್ ನನಗೆ ಫೇವ್ರೆಟ್. ಯಾರು ಹೇಳು? ನಕ್ಕಲ್ಲೇಪ್ಪ, ಬೆಳಗ್ಗೆ ತಕ್ಷಣ ಬಿಸಿ ಆಲೂತಪ್ಪ ಅಲ್ದು ಗೈಸ್. ಸುಭಾಷ್ ಜೊತೆ ಹುಸಿ ವಿಡಿಯೋ ನೋಡೋದ ಹೇಳು. ಬನ್ನಿ ಲೆಟ್ಸ್ ಗೋ. ಗಾಯ್ಸ್ ಇವತ್ತು ನಿಮಗೆ ಫೇಸ್ ತೋರಿಸಲ್ಲ ಗೈಸ್, ಗಾಬರಿ ಆಗ್ಬಿಟ್ರ? ತೋರಿಸ್ತೀನಿ ಇಲ್ಲಿ. ಆಯ್ ಮಂಗಳ, ಇವತ್ತು ಏನು ಮಾಡ್ತಿರೋದು ನಾವು? ಏನಂತಿದ್ದೆ? ಆಯ್ ಮಂಕಡ, ಏನು ಮಾಡ್ತಿರೋದು ನಾವು? ಏನು ಅವಾಜಾ ನೋಡಿದಮ್ಮ? ಗಾಯ್ಸ್, ಇವತ್ತು ನಿನ್ಮೇಲೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಸ್ಕ್ರಿಪ್ಟ್ ಎಲ್ಲ ಬರ್ತಿದ್ದೀನಿ ಗೈಸ್ ಇಷ್ಟೇ ಗಂಟ. ಸೊ ಇವಾಗ ಹೇಳ್ಬೇಕು, ಶೆಫ್ ಏನು ಹಿಂಗೆ ಮಾಡ್ಬಿಟ್ರೆ ನೀವು ಏನು ಮಾಡ್ತಿರೋದು ಹೇಳಿ? ಏನು ಮಾಡ್ತಿರೋದು ಹೇಳಿ? ಹಿಂಗೆ ಹೊಸ್ಕೋಬೇಕು. ವೆರಿ ಗುಡ್, ಹುಷಾರು ಕಣೆ. ಬಾರಿ ಈ ಕಡೆ ಸ್ವಲ್ಪ ದೂರ ಹಿಂಗಿರು. ನೋಡಿದ ಚಿಲ್ಲಿ ನಾನು ಆಡ್ಕೊಂತ ಕಮೆಂಟ್ ಮಾಡ್ಬಿಡ್ತಾರೆ ನಮ್ಮ ತಾಯಿ ಗೊತ್ತಾ ಗೈಸ್. ಇವಾಗ ಎಣ್ಣೆ ಹಾಕಾಯ್ತಲ್ವಾ, ಎಣ್ಣೆ ಸ್ಪೈಸಸ್ ಎಲ್ಲ ಹಾಕಾಯ್ತಾ, ಎಣ್ಣೆ ಮತ್ತಿನ್ನೇನು ಈಗ ಏನೇನು ಹಾಕ್ತೀಯ ಫಸ್ಟ್ ಅದನ್ನ ಹೇಳ್ಬೇಕಿಲ್ಲಿ ಆಡಿಯನ್ಸ್ಗೆ. ಎಣ್ಣೆ ಸ್ಪೈಸಸ್ ಹಾಕ್ತೆ, ಮತ್ತೆ ಈರುಳ್ಳಿ ಹಾಕ್ತಿದ್ಯಾ? ಈಗ ಈರುಳ್ಳಿ ಹಾಕ್ತಾಳೆ, ಬಟ್ ಟೊಮೊಟೊ ಚಾಪ್ ಮಾಡ್ಕೊಂಡು ಆಯ್ತು, ಈರುಳ್ಳಿ ಹಾಕಾಯ್ತು. ಇವತ್ತು ಒಳ್ಳೆ ಎಮ್ಮೆ ಚಿಕನ್ ಗ್ರೇವಿನಾ? ಮತ್ತೆ ಇಲ್ಲೇನೇನು ಮಾಡ್ಕೊಂಡಿದ್ಯಲ್ಲ, ಏನಿದು? ಇರು ಒಂದು ನಿಮಿಷ ಹೇಳ್ತೀನಿ, ಒಂದೊಂದೇ ಹೇಳ್ತೀನಿ. ಹೆಲ್ಪ್ ಮಾಡೋದು. ಬೇರೆಲ್ಲ ಮಾಡ್ತಾರೆ. ಟೊಮೊಟೊ ಚಾಪ್ ಟಪ್ ಟೊಮೊಟೊ ಚಾಪ್ ಟಪ್ ಟಪ್ ಹಾಕೊಡೋದು. ಅದನ್ನ ಮಾಡ್ಕೊಡೋದು ನಾನು, ಅದನ್ನ ನಾನು ಮಾಡ್ತೀನಿ ಕೊಡು. ಇದನ್ನ ನಾನು ಮಾಡ್ತೀನಿ ಬರುತ್ತೆ. ಚಿಕ್ಕ ಮಗು ನಾನಲ್ಲ ನಾನು. ಗೈಸ್ ನೋಡಿ ಗೈಸ್, ತಂದು ಡೈರೆಕ್ಟ್ ಮೇಲೆ ಹಿಂಗೆ ರೆಡಿ ಮಾಡ್ಕೊಬಿಟ್ಟಿರ್ತೀವಿ ನಾವು ಇಲ್ಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಳೆ ಗೈಸ್. ನಮ್ದು ಕಿಚನ್ ಲಾಗ್ ನೋಡ್ಕೊಬಿಡಿ ನೀವು. ನಾವು ಮಾಡ್ದಂಗೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಳ್ಳಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಇದಕ್ಕೆ ಹಾಕೊಬಿಡ್ತೀಯಾ ಗೈಸ್? ಇದಕ್ಕೆ ಹಾಕ್ತಿದ್ಲು ಬೇಡ ಅಂತ. ಈಗ ಇದನ್ನ ನೋಡಿ ಗೈಸ್, ಇದನ್ನ ಫುಲ್ಲು ಎಲ್ಲೋ ಮಾಡಬೇಕು. ಏನು ಮಾಡಬೇಕು? ಎಲ್ಲೋ ಮಾಡಬೇಕು. ಏನು ಮಾಡಬೇಕು? ಫ್ರೈ ಮಾಡ್ಬೇಕು. ಗೊತ್ತಾಗಲ್ಲ ಏನೋ, ಕ್ಷಮಿಸಿ ಬಿಡಿ. ಡೈಲಾಗ್ ಕೊಡ್ತಾಳೆ. ಏನು ಡೈಲಾಗ್ ಕೊಡ್ತೀಯಮ್ಮ? ಇರಿಟೇಷನ್ ಅಂತಿಲ್ಲ ಅನ್ನು ಈಗಂತೆ, ಇರಿಟೇಷನ್ ಅಂತಿಲ್ಲ ಅನ್ನು. ಗೈಸ್, ಇಷ್ಟು ಸುಳ್ಳು ನಾಟಕ ಒಂಚದ್ ಇಷ್ಟು ಅಂದ್ರೆ ಅಷ್ಟೇ ಇವಳು ಅಂತಾಳೆ. ಈಗ ಅಲ್ಲೇ ಅನ್ನಲ್ ಮಾಡಿ ಪ್ರಾಮಿಸ್ ಮಾಡಿ ಹೇಳು. ಅನ್ನಲ್ವಾ? ಅಲ್ಲಿ ಫ್ಯಾನ್ ನೋಡಲು ಎಷ್ಟು ಡಸ್ಟ್ ಆಗಿದೆ. ಅದು ಆನ್ ಮಾಡಾದ್ಮೇಲೆ ಯಾವಾಗಲೂ ಬಿಟ್ರೆ ಹಂಗೆ ಆಗೋದು. ಅದೆಲ್ಲ ಬರ್ತಾರಲ್ಲ ಲೇಬರ್ಸ್ ಗೈಸ್. ಏನು ಗೊತ್ತಾ ನನ್ನ ಪ್ರಾಬ್ಲಮ್? ಬೆಳಿಗ್ಗೆ ಲೇಬರ್ ಸಿಗ್ತಿಲ್ಲ ನನಗೇನೋ, ವರ್ಕರ್ ಸಿಗ್ತಿಲ್ಲ ಗೈಸ್. ಯಾರೋ ಇದ್ರೆ ಈ ವಿಡಿಯೋ ಪ್ಲೀಸ್ DM ಮಾಡ್ಬಿಡಿ. ಹೀಗೆ
ನೋಡಿ ಗೈಸ್ ಈಗೆಲ್ಲ ಫುಲ್ ಆಯ್ತು ಇವಾಗ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕಿದ್ರೆ ಗ್ರೈಂಡ್ ಮಾಡಿಕೊಡ್ಬೇಕು. ನಾನೇ ಮಾಡ್ಕೊಡ್ತೀನಿ ಹೆಲ್ಪ್. ಸ್ವಲ್ಪ ಮಗು ಅಲ್ವಾ, ಮಗ್ಗು ಅಲ್ವಾ. ಓ ಡ್ಯಾನ್ಸ್ ಮಾಡ್ತಿಲ್ಲ, ಡ್ಯಾನ್ಸ್ ಮಾಡಿ ಹೆಂಗೆ ಮಾಡ್ತೀವಿ? ಅಡುಗೆ ಮಾಡ್ಬೇಕಂದ್ರೆ ಅಡುಗೆ ಮಾಡೋಕೆ ಡ್ಯಾನ್ಸ್ ಮಾಡ್ತಿಲ್ಲ, ಮಾಡಿ ಹೆಂಗೆ ಮಾಡ್ತಿಲ್ಲ? ಹಾಂ ನೋಡಿ ಗೈಸ್, ಬರೀ ಸುಳ್ಳು, ಬರೀ ಬಾಯ್ ಬಿಟ್ರೆ ಸುಳ್ಳು. ಗೈಸ್ ಈಗ ಏನ ಚಿಕನ್ದು ಚೈಲ್ಡು ಏನೋ ಮಾಡ್ತಿದ್ ನೋಡಿ. ಏನೇ ಮಾಡ್ತಿದ್ದೆ ಚೈಲ್ಡು? ಚೈಲ್ಡು ನೀನ್ ಬೈದ್ ಹೇಳ. ನಾನು ಗೈಸ್ ಅವಳು ಬೈಯೋದು ಹೇಳ್ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ಅವಳು ಬೈಯೋದು ಹೇಳ್ಬೇಕು ಅಂತಂದ್ರೆ ನೋಡಿ, ನೀವು ಯಾರಿಗೂ ನಂಗೆ 1K ಲೈಕ್ ಕೊಡಿ, 100K ವಿಡಿಯೋ ಓಡಿ. ಅವಳು ಬೈಯೋದು ನಿಜ ಹೇಳ್ತೀನಿ ಗೈಸ್. ಈ ವಿಡಿಯೋ ನೋಡ್ತಿರ್ಬೇಕಾರೆ ಅವಳು ನೀವು 100K ವ್ಯೂಸು 1K ಲೈಕ್ಸ್ ಕೊಡ್ಲಿ, ಪಕ್ಕ ಅವಳು ಏನೇನು ಬೈತಾಳೆ ಎಲ್ಲ ಪ್ರಾಮಿಸ್ ಹೇಳ್ತೀನಿ ಗೈಸ್. ನೋಡಿ ಈಗ ಅದು ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡ್ತಾಳಂತ ಅದನ್ನ ಮ್ಯಾರಿನೈಟ್ ಅದು ಮೇರಿ ನೈಟ್. ಈಗ ನೋಡಿ ಗೈಸ್ ಫುಲ್ಲು ಫ್ರೈ ಆಗಿದೆ. ನಿಮಗೆ ನಾನು ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದರೆ ಗೈಸ್ ನೀವು ನನಗೆ ಹೆಲ್ಪ್ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಶೋರ್ ಹೆಲ್ಪ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ನೋಡಿ ಪ್ರೈಸ್ 3 ಬಂದ್ಬಿಡ್ತು ಇಲ್ಲಿ. ಈ ಫ್ರೈಸ್ ಹಾಕಲ್ವಮ್ಮ? ಪ್ರೈಸ್ ಹಾಕಲ್ವಾ? ಈ ಫ್ರೈಸ್ ಹಾಕಲ್ವಾ ಅಂದೆ. ಪ್ರೈಸು ಹೊಟ್ಟೆ ಹೆಸರು ಎಷ್ಟು ಇರಿಟೇಷನ್ ಮಾಡ್ತಾಳೆ ನೋಡಿ ಇವಳು. ಮಧ್ಯಾಹ್ನ ಬರೀ ಎಳ್ನೀರು ಕೂತ್ಕೊಳ್ಳೆ ಮನೆಗೆ ಇವಳು. ಮನ್ಸಿ ಅಲ್ಲ ಮುಗಿಸಿ ಇವಳು. ಈಗ ಟೊಮೊಟೊ ಹಾಕ್ಬೇಕು. ಟೊಮೊಟೊ ನೋಡಿ ನೋಡಿ ನಮ್ಮ ತರ ಪ್ರೀತಿಯಿಂದ ಲವ್ ಆಗಿ ಕೇರ್ ಆಗಿ ನೀವು ಅಡುಗೆ ಮಾಡ್ಕೊಳ್ಳಿ ಗೈಸ್, ಸಕ್ಕತ್ತಾಗಿರುತ್ತೆ. ಡೈಲಿ ಹಿಂಗೆ ವ್ಲಾಗ್ ಮಾಡ್ತಾ ಇರ್ತೀವಿ. ಓಕೆ, ಇನ್ನು ಡೈಲಿ ನಾವು ಏನೇನು ಮಾಡ್ತೀವಿ ನಾನು ಅದಕ್ಕೆ ಈಗ ಗೈಸ್ ಈಗ ಅಡುಗೆ ತಿಂಡಿ ಊಟ ಕೂಡ ನಾನು ಮಾಡ್ತೀನಿ ಸುಮ್ಮನೆ. ಈಗ ಇವಾಗ ನಮ್ಮ ಪ್ಲ್ಯಾನ್ ಏನು ಅಂತಂದರೆ ಅಲ್ವಮ್ಮ, ಇನ್ನು ಬೇರೆ ಕೇಳಿ ಅಡುಗೆ ತಿಂಡಿ ಬರಲಿ, ಅವ್ರು ಅಡುಗೆ ತಿಂಡಿ ಎಲ್ಲ ಬೇಡ, ಬೇಕಾದ್ರೆ ನಾವೇ ನೀಟಾಗಿ ಮಾಡಿದ್ರೆ ನಿಮಗೂ ಒಳ್ಳೊಳ್ಳೆ ಕಂಟೆಂಟ್ ಪ್ರೀತಿ ಸಿಗುತ್ತಲ್ಲ, ಅದಕ್ಕೋಸ್ಕರ ನಾವೇ ಅಡುಗೆ ತಿಂಡಿ ಊಟ ಮಾಡೋಣ ಅಂತ ಕೃಷ್ಕರ್ ಮಮ್ಮಿನ ಅದನ್ನ ಹೇಳಿದ್ರು. ಅವ್ರ ಟೇಸ್ಟ್ ಹೆಂಗಿರುತ್ತೋ ಬೇಡ ಅಂದ್ರದಕ್ಕೆ ಅಡುಗೆ ತಿಂಡಿ ಊಟ ನಾವೇ ಮಾಡ್ಕೋತೀವಿ. ಈಗ ಯಾಕಂದರೆ ಮಾಮೂಲಿ ಇದೆ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದಕ್ಕೆಲ್ಲ ಅವ್ರನ್ನ ಕರ್ಕೊಳ್ಳೋಣ. ಈಗ ಬನ್ನಿ ಈಗ ಏನು ಮಾಡಿ ಅದ್ರ ಬಗ್ಗೆ ತೋರಿಸ್ತೀನಿ. ಈಗ ಟೊಮೊಟೊನ ಹಿಂಗೆ ಫ್ರೈ ಮಾಡ್ಕೋಬೇಕು. ಅಲ್ಲಿ ಮ್ಯಾರಿನೇಟ್ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ಯಮ್ಮ? ಓಯ್ ಏನು ಮಾಡ್ತಿದ್ಯಾ? ಏನೇನು ಮಿರಿನೇಟಾ? ನೋಡಿ ಮೀರೊಳಗೆ ಮೀರಿ ಹೆಂಗೆ ಆಗ ಗೊತ್ತಾ? ಮ್ಯಾರಿನೇಟ್ ಮಾಡಕ್ಕೆ ಏನು ಆಗ್ತಿದೆ ಅದನ್ನು ಹೇಳ್ಬೇಕಲ್ಲ, ಇಲ್ಲಿ ಆಡಿಯನ್ಸ್ ಕೇಳಬೇಕು. ಮಂಗಮ್ಮ ನಾನು ಓನಾಗಿ ಮಾಡ್ತಿರೋದಲ್ಲ, ಏನೇನು ಆಗ್ತಿದೆ ಅದೇ ಹೇಳು, ಪರವಾಗಿಲ್ಲ. ಆಡಿಯನ್ಸ್ ಇಲ್ಲಿ ಏನು ಏನು ಕೊರಿಯಂಡರ್ ಪೌಡರ್ ಎಷ್ಟು ಸ್ಪೂನು? ಹೆಸರು ಹಾಕೊಳ್ಳಿ ಈ ಥರ. ಕೊರಿಯಂಡರ್ ಪೌಡರ್, ಇದು ಚಿಲ್ಲಿ ಪೌಡರ್. ಇದು ಎಷ್ಟು ಹಾಕಬೇಕಾ? ರುಚಿಗೆ ತಕ್ಕಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಸೊಪ್ಪು ಅಲ್ಲ ಉಪ್ಪು. ಗಸನೆಲ್ಲ ಹಾಕೋದು ಮ್ಯಾರಿನೇಟ್ ಮಾಡ್ತಾರೆ. ಇದೆ ಚಿಕನ್ನ ಅಲ್ಲಿ ಹಾಕೋದು. ಇವಾಗ ನಾನು ಇಲ್ಲಿ ಎಷ್ಟು ನೀಟಾಗಿ ಇವಾಗ ಫ್ರೈ ಮಾಡಿದ್ದೀನಿ. ಇನ್ನೂ ಹಾಕಬೇಕು. ಇಷ್ಟೇ ನಮ್ಮ ಕೆಲಸ ಮುಗಿತಾ? ಬಿಡಲ್ಲ ಒಳ್ಳನ್ನ ಇದನ್ನೆಲ್ಲ ಮಿಕ್ಸ್ ಮಾಡಲ, ಇದೆಲ್ಲ ಮ್ಯಾರಿನೇಟ್ ಮಾಡಲಾ? ಅಲ್ಲಿಗೆ ಚಿಕನ್ ನಮಗೆ ಸಾಕು ಇಬ್ಬರಿಗೆ ಇಷ್ಟು. ನೋಡಿ ಹೊಸ ರೆಸಿಪಿ ನೀವು ಮಾಡಿದ್ರೆ ಬಿಟ್ರೆ ಗೊತ್ತಿಲ್ಲ, ಫ್ರೈ ಮಾಡಿದ್ನೆ ಇದಕ್ಕೆ ಹಾಕೋಬೇಕು. ಟೇಸ್ಟ್ ಏನು ಬರುತ್ತೆ? ಇದು ಬರುತ್ತೆ ಈಗ ಸೂಪರ್ ಬರುತ್ತೆ, ಸೂಪರ್. ಈರುಳ್ಳಿ ಕಟ್ ಮಾಡಬೇಕಾ? ಹೋಗಿ ಗೈಸ್ ಈರುಳ್ಳಿ ಕಟ್ ಮಾಡಿ ನಿಮಗೆ ಸಿಗ್ತೀನಿ. ಯಾಕಂದರೆ ಶೂಟ್ ಮಾಡ್ಕೊಂಡು ಎರಡೂ ಮಾಡೋಕ್ಕಾಗಲ್ಲ. ಬೀಳ್ಕೊಂಡು ನೋಡಿ ಅದು ಕೈ ಬಿಡು, ನಾನು ಮಾಡ್ತೀನಿ ಬಿಡು. ಅಲ್ಲಿ ಇದಾಗೈತಲ್ಲ ಕೈ, ನೋಡಿ ಗೈಸ್ ಕೈ ಗಾಯ ಮಾಡ್ಕೊಂಡ್ರೆ ಮಾಡ್ತಿದ್ರು ಮಾಡಕ್ಕೆ ಬಿಡಲ್ಲ ಅವಳಿಗೆ. ಅದು ಹಿಂಗೆ ಅಣ್ಣನಿಗೆಲ್ಲ ಇಷ್ಟ ಆಗುತ್ತೆ. ನೋಡಿ ಗೈಸ್ ಇದು ಕಟ್ ಮಾಡಬೇಕು ನನಗ. ಚೆನ್ನಾಗಿ ಕಟ್ ಮಾಡಿ ಈರುಳ್ಳಿ ನಾನು ಮಾಡ್ತಿದ್ದೀನಿ. ಕಣ್ಣು ತೋರಿಸಲಿ ನೋಡಿ, ಅಳಿಸಿರೋದಿರು ಇಲ್ಲಿ ಮ್ಯಾರಿನೇಟ್ ಆಯ್ತಾ ನಂದು. ಏನು ಮಾಡ್ತೀನಿ ಮಾಡು ನೋಡು, ಸಣ್ಣಕ್ಕೆ ಸಾಕಾಯ್ತು. ಸಕ್ಕದ ಕಣ್ಣು ಹೋಗ್ತೈತೆ ನೋಡಿ. ಕಣ್ಣು ನೋಡಿ, ಮೂಗಳಿ ಕಣ್ಣಲ್ಲಿ ಎಲ್ಲ ಕಡೆ ನೀರು ಬರ್ತೈತೆ, ಪ್ರಾಮಿಸ್ ನನಗೆ. ಅಷ್ಟೇನಾ? ನೋಡಿ ಗೈಸ್ ನಾನು ಆಮೇಲೆ ಏನು ಗೊತ್ತಾ, ನಾನು ನೋಡಿ
ಚೆಫ್ ಮಾಸ್ಟರ್ ಚೆಫ್. ಮಾಸ್ಟರ್ ಶೆಫ್ ಗೈಸ್ ಇವೆಲ್ಲ ಮ್ಯಾರಿನೇಟ್ ಮಾಡಿದ್ರು ಅವಳು ಹೇಳಿದ್ದಾಳೆ ಈಗ ಅದನ್ನ ಗ್ರೈಂಡ್ ಮಾಡ್ಕೊತಿದ್ದಾಳೆ. ಗ್ರೈಂಡ್ ಮಾಡ್ಕೊಂಡು ನೋಡಿ ಗ್ರೈಂಡ್ ಆದಮೇಲೆ ಹೇಗಿರುತ್ತೆ ಅಂತ ಇರುತ್ತೆ ನೋಡಿ ಗೈಸ್. ಹಿಂಗಿರುತ್ತೆ ಗ್ರೈಂಡ್ ಮಾಡಿದ್ಮೇಲೆ ಕಾಯಿ ಚಟ್ನಿ ಥರ ಆಗಿರುತ್ತೆ. ಅದು ಟೇಸ್ಟ್ ಸಕ್ಕರೆ ಗೈಸ್. ಇದಂತೂ ನಾವು ಪ್ರೌಡ್ ಆಗಿರ್ತೀನಿ. ಇದ್ರ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಇದು ಮಸಾಲೆ ಎಲ್ಲ ಮತ್ತೆ ಟೊಮೊಟೊ ಸಾಲ್ಟೇಜ್ ಆಗಿದೆ ಅಂತ ಇನ್ನೊಂದು ಟೊಮೊಟೊ ಹಾಕತ್ತಿದ್ದಾಳೆ. ಅದು ಹೆಂಗ್ ಗೊತ್ತಾಯ್ತು? ಕಾಯಿ ಜಾಸ್ತಿ ಆಯ್ತಾ? ಅದು ಹೆಂಗ್ ಗೊತ್ತಾಯ್ತು ನಿನಗೆ? ಟೇಸ್ಟೇ ಮಾಡಿದ್ವಲ್ಲ, ಶೆಫ್ ಆಗಿಬಿಟ್ಟಿದ್ವಲ್ಲ. ನೋಡಿ ಗೈಸ್ ನನ್ನ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಕಡೆ ಬರುತ್ತವಳೆ ಗೈಸ್. ನಾಳೆ ಏನು ಬೇಕು ಅಂತ ನಿಮಗೆ ಇದರಲ್ಲಿ ಒಳ್ಳೆ ಕಂಟೆಂಟ್ ಬೇಕು ಅದು ಕಮೆಂಟ್ ಮಾಡಿ ಅಲ್ವಾ, ಅದು ಮಾಡ್ಕೊಡೋಣ ಗೈಸ್. ನಿಮಗೋಸ್ಕರ ಮಾಡ್ಕೊಡೋಣ, ಮಾಡಿ ತೋರ್ಸೋಣ ತಿಂದ ನಾವು. ನೋಡಿ ಗೈಸ್ ಇದೀಗ ಟೊಮೊಟೊ ಹುಷಾರು ಕೈ. ಮಾಸ್ಟರ್ ಚೆಫ್. ನೀ ಮಾಸ್ಟರ್ ಶೆಫಾ? ಮಾಸ್ಟರ್ಗೆ ಸರ್ವೆಂಟ್ ನಾನು. ನಾನು ಮಾಡಿ ಮಾಡ್ತಾಳೆ. ಈಗ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ ಗೈಸ್. ಆಯಿಲ್ ತುಂಬ ತಗೋಬೇಡಿ. ಅವಳು ಇವಾಗ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಾಕು. ನಾನು ಚಿಕನ್ ಮಾಡ್ತಿರೋದು. ನಾನೇನು ಪೆಪ್ಪರ್ ಚಿಕನ್ ಮಾಡಿದ್ರೆ ನಾನೇ ಇದಿದಲ್ಲ, ಇದು ಫ್ರೈ ಆಗ್ಬೇಕಂದ್ರೆ ಆಯಿಲ್ ಇರಬೇಕು, ಇಲ್ಲಾಂದ್ರೆ ಇಲ್ಲಿ ಆಯಿಲ್ ನನ್ನ ಕ್ಯಾರಿ ಜಾಸ್ತಿ ಆಗುತ್ತಲ್ಲ, ಡುಮ್ಮ ಬಿಡ್ತೀನಿ ನಾನು ಡುಮ್ಮ. ನಿನಗೆ ಸಪ್ರೇಟು, ನಿನಗೆ ಬರೀ ಇದು ಮಸಾಲ ನಾನು ಮ್ಯಾರಿನೇಟ್ ಮಾಡಿದ್ದೇನಲ್ಲ ಅದಷ್ಟೇ ಫ್ರೈ ಮಾಡೋದು. ನಿನಗೆ ಆಯಿಲ್ ಎಲ್ಲ ಹಾಕಲ್ಲ, ಇದೆಲ್ಲ ಹಾಕಲ್ಲ. ನೋಡಿ ಗಾಯ್ಸ್ ಎಂತ ಆ ಥರನೇ ಅಲ್ವಾ ನಮಗಾದ್ರೆ. ನೋಡಿ ಗೈಸ್ ನಾನು ಚಾಪ್ ಮಾಡಿರಿ ಗೈಸ್. ಸ್ವಲ್ಪ ನಮ್ದೆಲ್ಲ ಮೆಸಿ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ನಾವೀಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದು, ಸೊ ಪ್ಲೀಸ್ ದಯಮಾಡಿ ಕ್ಷಮಿಸಿಬಿಡಿ ನಮ್ಮನ್ನು. ನೋಡಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಫಸ್ಟು. ಈರುಳ್ಳಿ ಹಾಕ್ಬೇಕು ಗೈಸ್. ನಾನು ಈರುಳ್ಳಿ ಹಾಕಿ ನೋಡಿ ಯಾವ ಹಿಂದಕ್ಕೋಗು ಭಯ ಗೈಸ್ ನನಗೆ. ಇಪ್ಪತ್ತಾರು ಬರುತ್ತೆ ಅಂತ ನೋಡಿ ಗೈಸ್. ನನ್ನ ಕಲೆ ಕ್ಲೀನ್ ಮಾಡಿಸ್ತಾಳೆ. ಇದು ನಾವು ಡಸ್ಟ್ಬಿನ್ ಇಲ್ಲೇ ಮಾಡಿಕೊಂಡ್ಬಿಟ್ಟಿದ್ದೀವಿ. ಒಂದೊಂದು ಡಸ್ಟ್ಬಿನ್ ತಂದ್ಬಿಟ್ವಿ. ಇದು ತಗೊಂಡೋಗಿ ಕಷ್ಟ ಅಂತ ಎಲ್ಲ ಇಲ್ಲೇ ಮಾಡಿಕೊತಿಲ್ಲ. ಅದಕ್ಕೆ ಅಂತ ಒಂದು ಡಸ್ಟ್ಬಿನ್ ತಂದ್ಕೊಡ್ತಾರೆ, ಸ್ವೀಟ್ ಮಾಡ್ಕೊಬೋದು ಅಂತ. ಈಗ ಡ್ಯಾನ್ಸ್ ಮಾಡ್ತಲ್ಲ ಮಾಡಮ್ಮ. ಓಯ್ ಡ್ಯಾನ್ಸ್ ಹೆಂಗೆ ಮಾಡ್ತೀಯ ಮಾಡು. ಈಗ ಕಿಚನಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡೋದು. ಅಯ್ಯೋ ಇದರ ಫ್ರೈ ಮಾಡಬೇಕು ನಾನು. ನನ್ನ ಕೆಲಸ ನಾನು ಜವಾಬ್ದಾರಿ ಮಾಡಬೇಕು. ಖುಷಿ ಮಾಡುವ ಹೇಳಿ ಮತ್ತೆ ಈಗ ಮಾಡು ಗೈಸ್. ಇವಳು ಯಾರಿಗೆ ಫ್ಯಾನ್ ಗೊತ್ತು ಹೇಳಿದ್ನಲ್ಲ, ಶುಭಾಷ್ ಫ್ಯಾನು. ಹೆಂಗೆ ರಕ್ಕಲ್ಲೇ ಹೆಂಗಮ್ಮ ಹೇಳು ಬೆಳಗ್ಗೆ ತಪ್ಪ ನೋಡಿ ಬಾಸ್ತಾರೆ ಹಿಂಗೆ ಎಗ್ಲು ಮೇಲೆ ಕೈ ಹಾಕತ್ತಾಳೆ ಬಾಸ್. ಹೇಳಿ ಬಾಸ್. ಎಲ್ಲೋ ಮಾಡ್ಕೋಬೇಕು ಅಲ್ವಾ, ಎಲ್ಲೋ ಮಾಡ್ಕೋಬೇಕು ಬಾಸ್. ನೋಡಿ ಹಿಂಗೆ ಆಡಿಯನ್ಸ್ ಎಲ್ಲ ಆಡು. ಕರೆಂಟ್ ಹೊಡಿತಾ ಗೈಸ್. ಇದನ್ನ ಈಗ ಹಾಕ್ಬೇಕು. ಈಗ ಮಸಾಲ ನೋಡಿ ಗೈಸ್. ಇದೆಲ್ಲ ಫುಲ್ ಇದಾದ್ಮೇಲೆ ಈಗ ಮಸಾಲ ಹಾಕ್ಬಿಡ್ಬೇಕು. ಡೇಟ್ ಆಗಿದೆಯಾ ಅಂತ ಅವಳಿಗೆ ಡೇಟ್ ಹಾಕ್ಬಿಟ್ಟಿದೆ. ಅದಕ್ಕೆ ಈಗ ಸ್ಪೂನಲ್ಲಿ ಚೆಕ್ ಮಾಡ್ತಾವಳೆ. ಈಗ ನೋಡಿ ರೈಡ್ ಆಗಿದೆ ನನ್ನ ಪ್ರಕಾರ. ಆಗಿದೆ ಗಟ್ಟಿ ಹಂಗೆ ನಿಂತಿತ್ತಲ್ಲ. ಹಾಂ ಅದಕ್ಕೆ ಈಗ ಹಾಕ್ಬಿಡಿ ಈಗ ಪಟ್ಟ ಬೇಗ. ಚಿಲ್ಲಿನೇ ಗ್ರೈಂಡ್ ಮಾಡಿಲ್ಲ, ಚಿಲ್ಲಿ ಪೌಡರ್ ಅಲ್ಲ ನೋಡಿ ಇಂಥ ಶೆಫು. ಇದಾನ ಆರಿಸ್ಬೇಡ. ಮೇಲೆ ಈ ಥರ ಆಗುತ್ತೆ ಅದಾ. ಮತ್ತೆ ಅದು ಮಸಾಲ ಫ್ರೈ ಆಗ್ಬೇಕು. ಮಸಾಲ ನನಗೆ ಫ್ರೈ ಮಾಡೋಣ. ಈಗ ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕ್ತಿದ್ದಾರೆ ಮೇಡಮ್ ಅವರು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಏನು ಹಾಕ್ತಾಳೆ? ಖಾರ ಪುಡಿ ಮತ್ತೆ ಏನೇನು ಹಾಕ್ತಾಳೆ? ಮತ್ತೆ ಕೊರಿಯಾಂಡರ್ ಲೀವ್ಸ್ ಅದು ಇದು ಇದೆಲ್ಲ ಹಾಕ್ಬಿಟ್ಲಂತೆ. ಒಳ್ಳೆ ಫ್ಯಾಟ್ ಜಾಸ್ತಿ ಫ್ಯಾಟ್ ಮಾಡ್ತಾಳೆ. ತುಪ್ಪ ಹಾಕ್ತಾಳಲ್ಲ ಇವಾಗ. ಹುಷಾರು ನಿನ್ಗೆ ನೋಡ್ಕೊಂಡು ನಾನು ಮಾಡ್ತೀನಿ ಬಾ ಈ ಕಡೆ. ಅಯ್ಯ ಸೇ ಕುದಿಯೋದು ಕಣಮ್ಮ. ತುಪ್ಪ ಹಾಕ್ಬೇಕು ಸ್ವಲ್ಪ, ಜಾಸ್ತಿ ಹಾಕ್ಬೇಡಿ. ಒಂಥರ ಸಿಗಳು ಟೇಸ್ಟ್ ಮಾಡ್ತಿದ್ದಾಳೆ, ನೋಡೋಣ. ಫಸ್ಟಿನ ಟೇಸ್ಟ್ ಮಾಡು, ನೀನು ಟೇಸ್ಟ್ ಮಾಡು. ಸುಡುತ್ತೆ ತಗೊಂಡು ಹಿಂಗೆ ಟೆಚ್ಕಿ ಮಾಡಿ ಅವನು. ಸರಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ಯಾ. ಈಗ ಕಾಯಿ ಚಟ್ನಿ ಬಿಡ್ತದೆ. ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ. ಇಷ್ಟೊಂದು ಕಾಯಿ ಜಾಸ್ತಿ ಹಾಕ್ಬಿಡಿ, ಬಟ್ ಟೇಸ್ಟ್ ಎಲ್ಲ ಕ್ರೇಜಿ ಆಗಿ ಬಂದಿದೆ. ಹಾಂ ನಾಳೆ ಬೆಳಿಗ್ಗೆ ಚಪಾತಿ. ಹೋಪ್ ಹಾಗೆ ಏನಿಲ್ಲ. ಒಂದು ಸ್ವಲ್ಪ ಇಲ್ಲಿ ವರ್ಕಿಂಗ್ 80 ಕೆಲಸ ಇದೆ. ನಿಮ್ಗೆ ತೋರಿಸೋದು ಇಷ್ಟೇ.
ಇನ್ನೇನಿಲ್ಲ. ಇದು ಮುಗಿದ್ಮೇಲೆ ನಿಮ್ಮ ಬ್ಲಾಗ್ ಏನು ಮಾಡ್ಬಿಡ್ತೀನಿ. ಈ ಚಿಕನ್ನ ಅದಕ್ಕೆ ಹಾಕಿದ್ರೆ ಮುಗಿದಲ್ಲಮ್ಮ. ಮತ್ತೆ ಇನ್ನೂ ಏನಿದೆ ಹೇಳು. ಇನ್ನು ಏನೇನೋ ಇದೆ. ಅದು ಏನೇನಿದೆ ಎಕ್ಸ್ಪ್ಲೇನ್ ಮಾಡು. ಟೊಮೆಟೊ ಹಾಕಬೇಕು, ಇದು ಹಾಕಬೇಕು, ಅದು ಹಾಕಬೇಕು, ಆಮೇಲೆ ರೈಸ್ ಹಾಕಬೇಕು. ಟೊಮೊಟೊ ಮತ್ತೆ ಹಾಕ್ಬೇಕಾ? ಗೈಸ್ ಸುಳ್ಳು ಹೇಳ್ತಾರ ಅವಳು. ಏನಿಲ್ಲ, ಚಿಕನ್ ಹಾಕ್ಬಿಟ್ರೆ ಮುಗೀತು ಗೈಸ್. ಓಕೆನಾ? ಓಕೆ, ಸ್ವಲ್ಪ ಹೋಗ್ತೀವಿ. ನಾವು ಊಟ ಮಾಡಿ ಟೇಸ್ಟ್ ಹೇಗೆ ಅದು ಹೇಳ್ತೀನಿ, ಇಟ್ಕೋ. ಇದೆಲ್ಲ ನಾನು ನಿಮ್ಗೆ ಆಗುತ್ತಿದ್ದ ಗೊತ್ತಿರಲಿ. ಇಷ್ಟೊಂದು ಗ್ರೇವಿ, ಇಷ್ಟೊಂದು ಗ್ರೇವಿ ಆಗುತ್ತಾ? ಸಾಕು ಬಿಡು, ನಾಳೆಗೆ ಆಗಲ್ಲ ಹಂಗಾರೆ ಇದು. ನೀರು ಹಾಕಿದ್ರೆ ನಾಳೆ ಹೋಗುತ್ತೆ. ಈಗ ಫುಲ್ಲಿಂದೆಲ್ಲ ಇದೊಂದು ಆಗುತ್ತೆ. ಇನ್ನು ಚಿಕನ್ ಹಾಕಲ್ಲ, ಅವಳು ಚಿಕನ್ ಹಾಕ್ಬೇಕು. ಸೊ ಫೈನಲಿ ರೆಡಿ ಆಗಿದೆ, ತಿನ್ನುವ. ರೈಸ್ ಹಾಕೋತಿದ್ದೀನಿ. ರೈಸ್ ಹಾಕೊಂಡು ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಒಂದು ಪೀಸ್ ಹಾಕೊಂಡು ಸ್ವಲ್ಪ ಗ್ರೇವಿ ಹಾಕ್ಕೊಳ್ಳೋಣ. ಟೇಸ್ಟ್ ಮಾಡ್ತೀನಿ, ವೆಯ್ಟ್. ಫಸ್ಟು ಫಸ್ಟ್ ಟೇಸ್ಟ್ ನಾನು ಮಾಡೋಕ್ಕಿಂತ ಪಾಪ ಮುಂದೆ ಫಸ್ಟ್ ತಿನ್ನಿಸಿ. ಫುಡ್ ಬಿಸಿದ್ರೆ ಆಗಲ್ಲ. ಹೇಗಿದೆ ರೈಸ್? ಈಗ ನಾನು ಹೇಳ್ತೀನಿ, ಅವಳು ಹೆಂಗೆ ಗೊತ್ತಿಲ್ಲ. ಹೇಗಿದೆ ಅಮ್ಮ? ನನಗೆ ಗೊತ್ತಾಗ್ತಾ ಗೈಸ್ ಸಕಾಗಿದೆ, ಬಟ್ ಕಾಯಿ ಜಾಸ್ತಿ ಆಗಿದೆ. ನೀವು ಟ್ರೈ ಮಾಡಿ. ಓಕೆ ಗೈಸ್, ಇವತ್ತಿನ ಲಾಗು, ಇವತ್ತಿನ ಕಂಟೆಂಟು ನಿಮಿಷ ಇಷ್ಟ ಆಗಿದೆ. ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಟೇಕ್ ಕೇರ್, ಬಾಯ್. ಬಾಯ್.